ಎಸ್ ಸರ್. ನಿರೀಕ್ಷೆಗೂ ಮುಂಚೆ ಒಂದಿಷ್ಟು ಕ್ಯೂರಿಯಾಸಿಟಿ ಇತ್ತು ಸಿನಿಮಾ ಬಗ್ಗೆ. ಈಗ ಸಕ್ಸಸ್ನ ಸಂಭ್ರಮನ ಇಡೀ ಟೀಮ್ ಸೆಲೆಬ್ರೇಟ್ ಮಾಡ್ತಾರೆ. ಎಸ್ ಸರ್. ಆ ಖುಷಿ ಮತ್ತು ಸಂಭ್ರಮ ಹೇಗಿದೆ? ಮೊದಲನೇದಾಗಿ ಎಲ್ಲ ಕರ್ನಾಟಕದ ಜನತೆಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಸಂದರ್ಭದಲ್ಲಿ. ಯಾಕೆಂದರೆ ನಾವು ಕೌಟುಂಬಿಕ ಚಿತ್ರ ಅಂತ ಅಂದ್ಕೊಂಡು ಒಂದು ಕತೆ ಏನು ರೆಡಿ ಮಾಡಿದ್ವು. ಸೊ ಕತೆ ಮಾಡೋದು ಒಂದು ಕಡೆ, ಅದನ್ನು ಎಕ್ಸಿಕ್ಯೂಷನ್ ಪಾರ್ಟ್ ಇನ್ನೊಂದು ಕಡೆ. ಸೊ ದಟ್ ಈಸ್ ವೇರ್ ಯೂಶಲಿ ವಿ ಫೇಲ್. ಬಟ್ ಎಕ್ಸಿಕ್ಯೂಟ್ ತುಂಬ ಚೆನ್ನಾಗಿ ಆಗಿದೆ ಅಂತ ಜನಗಳು ಏನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಿನಿಮಾ ವೀಕ್ಷಣೆ ಮಾಡಿದ ನಂತರ. ಸೊ ತುಂಬ ಖುಷಿ ತಂದುಕೊಟ್ಟಿದೆ ನಮಗೆ. ಯಾಕೆಂದರೆ ಅಲ್ಟಿಮೇಟ್ಲಿ ನಮ್ಮ ಜಡ್ಜಸ್ ಆಡಿಯನ್ಸಸ್ ಅವರಿಗೋಸ್ಕರ ಸಿನಿಮಾ ಮಾಡ್ತೀವಿ. ಎಷ್ಟೋ ಸಲ ನಮ್ಮ ಸಿನಿಮಾ ನಮಗೆ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ, ಬಟ್ ಎಲ್ಲಿವರೆಗೂ ಅವರ ಒಂದು ಪ್ರತಿಕ್ರಿಯೆ ಬರೋದಿಲ್ಲ. ಸೊ ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಎದೆಯಲ್ಲಿ ಡವ ಅಂತ ಇತ್ತು. ಬಟ್ ಎಸ್, ತುಂಬ ಚೆನ್ನಾಗಿ ತೊಗೊಳ್ತಾ ಇದ್ದಾರೆ, ಸ್ವೀಕಾರ ಮಾಡ್ತಾ ಇದ್ದಾರೆ ಜನಗಳು. ಸೊ ಇದೇ ರೀತಿ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೀನಿ. ಫಸ್ಟ್ ಪ್ರೀಮಿಯರ್ ಶೋನ ಪಾಲಿಟಿಷಿಯನ್ಸ್ ಎಲ್ಲ ನೋಡಿದ್ರು, ಸೊ ಅಪ್ರಿಸಿಯೇಟ್ ಮಾಡಿದ್ರು. ಸೊ ನಿಮಗೆ ಇಲ್ಲಿ ತನಕ ಸಿಕ್ಕಿರೋಂಥ ಬೆಸ್ಟ್ ರಿವ್ಯೂ ಏನು ನಿಖಿಲ್ ಅವರಿಗೆ? ಯಾವ್ದು ಮೆಮೊರೇಬಲ್ ಅಂತ ಏನು? ಎಸ್, ನಮ್ಮ ತಂದೆಯವರು ಪ್ರೀಮಿಯರ್ ಏನು ಅರೇಂಜ್ ಮಾಡಿದರು. 3 ಪಕ್ಷದಿಂದ ಎಲ್ಲ ಹಿರಿಯ ಶಾಸಕರುಗಳು ಮುಖಂಡರುಗಳೇನು ಬಂದು ಆಶೀರ್ವಾದ ಮಾಡೋದ್ರ ಹೊತ್ತು ಇಟ್ ವಾಸ್ ಅ ರಿಯಲಿ ಹ್ಯಾಪಿ ಮೂಮೆಂಟ್. ಯಾಕೆಂದರೆ ಪೊಲಿಟಿಕ್ಸ್ನ ಸೈಡ್ಗಿಟ್ಟು ಚಿತ್ರ ಆಗಿ ವೀಕ್ಷಣೆ ಮಾಡೋಕ್ಕೇನು ಬಂದಿದ್ದರು. ಸೊ ಇಟ್ ವಾಸ್ ಅ ವೆರಿ ಹ್ಯಾಪಿ ಮೂಮೆಂಟ್. ಸೊ ಹಾಗಾಗಿ ನಾನು ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೀನಿ ಜನರಲ್ ಆಗಿ, ಪ್ಲೀಸ್ ಡೋಂಟ್ ಪೊಲಿಟಿಸೈಸ್ ಮಾಡಬೇಡಿ ಒಂದು ಸಿನಿಮಾನ ಅಂತ. ಸೊ ಎಸ್, ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಂದವರು ಎಲ್ಲ. ಸೊ ಎಸ್ಪೆಷಲಿ ಮಾಧ್ಯಮದವರು ಕೂಡ ತಾವುಗಳು ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ನಾನು ಕೇಳಿದಾಗ. ಆ್ಯಂಡ್ ಎಸ್, ನನ್ನ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ರು ಕ್ಷಮಿಸಬೇಕು, ನೆಕ್ಸ್ಟ್ ತಿದ್ಕೋತೀನಿ. ಎಸ್, ಜಾಗ್ವರಲ್ಲಿ ಎಲ್ಲೋ ಒಂದು ಕಡೆ ತುಂಬ ರಾ ಆಗಿದ್ದೆ. ಸಿನಿಮಾ ಏನು ಅಂತ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ನಾನು. ಬಟ್ ಎಸ್, ಒಂದು ಛಲ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಏನೋ ಒಂದು ಮಾಡಬೇಕು, ಸಾಧನೆ ಮಾಡಬೇಕು, ನನ್ನ ವ್ಯಕ್ತಿತ್ವನ ನಾನು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಇವತ್ತು ಚಿತ್ರರಂಗದಲ್ಲಿ ಉಳ್ಕೊಂಡಿದ್ದೀನಿ. ಈಗ ಇನ್ನೂ ಹೆಜ್ಜೆ ಇಡ್ತಾ ಇದ್ದೀನಿ. ಬಹುಶಃ ಇದು ನನ್ನ ಮೊದಲನೇ ಚಿತ್ರ ಅಂದರೆ ತಪ್ಪಾಗಲಿಕ್ಕಿಲ್ವನೋ. ದಟ್ ಈಸ್ ಹೌ ಐ ಟೇಕ್ ದಿಸ್ ಸಿನಿಮಾ ಆ್ಯಸ್. ಸೊ ಎಸ್, ನಮ್ಮ ಹರ್ಷ ಸರ್ ಮಗು ಥರ ನೋಡ್ಕೊಂಡಿದ್ದಾರೆ ನನ್ನ. ಸೊ ಆಲ್ ಕ್ರೆಡಿಟ್ ಶುಡ್ ಗೋ ಟು ಹರ್ಷ ಸರ್ ನನ್ನ ನಟನೆಯ ವಿಚಾರದಲ್ಲಿ. ಆ್ಯಂಡ್ ನಮ್ಮ ರಾಮ್ ಲಕ್ಷ್ಮಣ್ ಮಾಸ್ಟ್ರಿಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಆ ಒಂದು ಕಂಪೋಸಿಷನ್ ಏನು ಕೊಟ್ಟರು, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾಕೆಂದರೆ ತುಂಬ ಸುಲಭವಾಗಿತ್ತು ನನಗೆ ಈ ಒಂದು ಫೈಟು. ಯಾಕೆಂದರೆ ಕುರುಕ್ಷೇತ್ರನಲ್ಲಿ ನಾನು ಪಟ್ಟಂಥ ಕಷ್ಟ ಆ್ಯಕ್ಚುಲಿ 28 ಡೇಸ್ ಫೈಟ್ ಮಾಡಿದ್ದೆ. ಅದು 3 to 4 ವೀಕ್ಸ್ ಟ್ರೈನ್ ಆಗಿದ್ದೆ ಅದಕ್ಕೋಸ್ಕರ. ಸೊ ಅಲ್ಲಿ ಎಫರ್ಟ್ಸ್ ಜಾಸ್ತಿ ಇತ್ತು. ಬಟ್ ಇಲ್ಲಿ ತುಂಬ ಸ್ಟೈಲಿಶ್ ಆಗಿ ಒಂದೊಂದು ಫೈಟು ಒಂದೊಂದು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ. ಸೊ ಹಾಗಾಗಿ ರಾಮ್ ಲಕ್ಷ್ಮಣ್ ಮಾಸ್ಟರ್ ಅವರ ಅಸಿಸ್ಟೆಂಟ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿ ತುಂಬ ಕಲ್ತಿದ್ದೀನಿ ನಾನು. ಎಸ್, ಓಕೆ. ಸದ್ಯಕ್ಕೆ ಒಂದಿಷ್ಟು ಕಥೆಗಳು ಕೂಡ ಅಪ್ರೋಚ್ ಆಗ್ತಾರೆ, ಜೊತೆಗೆ ಪೊಲಿಟಿಕಲ್ ವಿಚಾರಗಳು ಕೂಡ ಕೇಳಿಬರ್ತಾರೆ. ಎಸ್ ಸರ್. ಸೊ ಸದ್ಯಕ್ಕೆ ನಿಖಿಲ್ ಅವ್ರು ನೆಕ್ಸ್ಟ್ ಯಾವುದ್ರಲ್ಲಿ ಬಿಸಿ ಆಗ್ತಾರೆ, ಮತ್ತು ನೆಕ್ಸ್ಟ್ ಯಾವ ಥರದ ಕಥೆನ ಚೂಸ್ ಮಾಡೋಂಥ ಪ್ಲ್ಯಾನ್ ಆಗಿದೆ? ಇಲ್ಲ, ಸಿನಿಮಾ ಅನ್ನೋದು ನನ್ನ ಪ್ಯಾಷನ್ನು. ನನ್ನ ಕೊನೆ ಉಸಿರೋವರೆಗೂ ಬಿಡೋದಿಲ್ಲ ಇದನ್ನು. ಆ್ಯಂಡ್ ಎಸ್, ಕಥೆಯ ವಿಚಾರದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಿನಿಮಾ ಮೇಕಿಂಗ್ ಇಟ್ ಸೆಲ್ಫ್ ಇಸ್ ಅ ಬ್ಯೂಟಿಫುಲ್ ಪ್ರಾಸೆಸ್ಸು. ಪ್ರತಿಯೊಂದು ಹಂತದಲ್ಲೂ ನಾನು ಇನ್ವಾಲ್ವ್ ಆಗಲಿಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಏನೋ ಯಾವುದೋ ಒಂದು ಕತೆ ಆಗಿದೆ, ಯಾವುದೋ ಒಂದು ಪ್ರೊಡಕ್ಷನ್ ಸೈನ್ ಆಗಿಬಿಟ್ಟಿದೆ, ಬಂದು ಏನೋ ಒಂದು ಸಿನಿಮಾ ಮುಗಿಸ್ಕೊಂಡು ಹೋಗಬೇಕು ಅಂತ ನಾನು ಸಿನಿಮಾ ಇಂಡಸ್ಟ್ರಿಲಿಲ್ಲ. ಸೊ ಕತೆ ವಿಚಾರದಲ್ಲಿ ತುಂಬ ಗಮನ ಕೊಡ್ತೀನಿ. ಆ್ಯಂಡ್ ಎಸ್, ಈ ಒಂದು ಸಕ್ಸಸ್ ನಂತರ ಖಂಡಿತವಾಗ್ಲೂ ಎಲ್ಲೋ ಒಂದು ಪ್ರೆಷರ್ ಫೀಲ್ ಆಗ್ತಾಯಿದೆ ಒಳಗಡೆ. ನೆಕ್ಸ್ಟು ಯಾವ ರೀತಿ ಕತೆ ಆಯ್ಕೆ ಮಾಡಬೇಕು ಅನ್ನೋದು ನಮ್ಮ ಒಂದು ಟೀಮ್ ಏನಿದ್ದಾರೆ, ನನ್ನ ಸುತ್ತಮುತ್ತ ಇರೋವಂಥ ಟೀಮು, ಇನ್ನೂ ಚರ್ಚೆ ಮಾಡ್ತಾಯಿದ್ದೀವಿ. ಇನ್ನೂ ಒಂದು ಲೈನ್ ಬರೋಕ್ಕೂ ಬಹುಶಃ ಇನ್ನೊಂದು ತಿಂಗಳು 2 ತಿಂಗಳು ಆಗ್ಬೋದು ತಲೆನಲ್ಲಿ ಸ್ಟ್ರೈಕ್ ಆಗೋಕ್ಕೆ. ಈಗ ಆಲ್ರೆಡಿ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಎಸ್, ಇವತ್ತು ರಾಜಕಾರಣದ ವಿಷಯ ಮಾತಾಡೋದಾದರೆ, ಇವತ್ತು ಚುನಾವಣೆ ಹತ್ತಿರ ಬಂದಿದೆ, ಲೋಕಸಭಾ ಎಲೆಕ್ಷನ್ಸ್ ಬರ್ತಾಯಿದೆ. ಸೊ ಬಹುಶಃ ಪ್ರೀಪೋನ್ ಆಗೋ ಸಾಧ್ಯತೆಗಳು ತುಂಬ ಇದೆ. ಎಸ್, ನನಗೆ ನಂದಾದಂಥ ಒಂದು ಜವಾಬ್ದಾರಿ ಇದೆ. ನನ್ನ ಪಕ್ಷದ ಭವಿಷ್ಯದ ವಿಚಾರವಾಗಿ ನಾನು ತುಂಬ ಯೋಚನೆ ಮಾಡಿದ್ದೀನಿ. ನಾನು ಹಿಂದಿನಿಂದನೂ ಇವತ್ತಿನವರೆಗೂ ಮುಂದೆನೂ ಅಷ್ಟೇ ನನ್ನ ಪಕ್ಷದ ಕಾರ್ಯಕರ್ತನಾಗಿ ದುಡಿಮೆ ಮಾಡ್ತೀನಿ. ಸೊ ಹಾಗಾಗಿ ಬಹುಶಃ ಇನ್ನು ಸಿನಿಮಾ ಮಾಡೋದು ಇನ್ನೊಂದು 3-4 ತಿಂಗಳ ಕಾಲ ಬಹುಶಃ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಕತೆ ಕೂಡ ರೆಡಿ ಆಗಬೇಕಾಗಿದೆ. ಸೊ ಎಸ್, ಮೊನ್ನೆ ನೋಡಿದ್ರು, ಅಜ್ಜಿ ಬಂದಿದ್ದರು, ತಾತ ಬಂದಿದ್ದರು, ತುಂಬ ಖುಷಿಪಟ್ಟರು.
ಕಣ್ಣೀರು ಹಾಕಿದ್ರು. ಇನ್ಫ್ಯಾಕ್ಟ್ ಕ್ಲೈಮ್ಯಾಕ್ಸ್ ಸೀನ್ ಆದ ನಂತರ ಥಿಯೇಟ್ರಿಂದ ಆಚೆ ಹೋದಾಗ ತಾತ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಒಂದು 20 ನಿಮಿಷ ಅರ್ಧ ಗಂಟೆ ಮಾತಾಡಿಲ್ಲ ಗಾಡೀಲಿ ಕೂತಿದ್ದಾಗ್ಲೂ. ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಫೀಲ್ ಆಗಿತ್ತು ಸಿನಿಮಾ. ಯೂಶ್ವಲಿ ನಮಗಾಗುತ್ತೆ ಅದು, ಒಂದು ಸಿನಿಮಾ ನೋಡಿ ಆಚೆ ಹೋಗಬೇಕಾದ್ರೆ ಕಾಮಿಡಿ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಭಾವುಕರಾಗ್ತೀವಿ ಯೂಶ್ವಲಿ. ಸೊ ತಾತ ಅವರು ಮನಸ್ಸಿಗೆ ತುಂಬ ನಾಟಿತ್ತು ಸಿನಿಮಾ. ಸೊ ಐ ಆಮ್ ವೆರಿ ಹ್ಯಾಪಿ. ಯಾಕೆಂದರೆ ಜಾಗ್ವಾರು ಎಲ್ಲೋ ಒಂದು ಕಡೆ ನೇಟಿವಿಟಿ ಮಿಸ್ ಮಾಡ್ಕೊಂಡವ ಅಂತ ಎಷ್ಟೋ ಸಲ ಅನ್ನಿಸ್ತು ನನಗೆ. ಬಟ್ ದಟ್ ಈಸ್ ಮೈ ಬೆಸ್ಟ್ ಡೆಬ್ಯೂ, ಟು ಬಿ ಹಾನೆಸ್ಟ್. ಅಂಥ ಡೆಬ್ಯೂ ಸಿಕ್ಲಿಕ್ಕೆ ನಾನು ಪುಣ್ಯ ಮಾಡಿದ್ದೆ ನಿಜವಾಗ್ಲೂ. ಅದರಲ್ಲೂ ವಿಶೇಷವಾಗಿ ನನ್ನ ತಂದೆಯವರು ನನಗೆ ಕೊಟ್ಟಂಥ ಸಮಯ ಇತ್ತಲ್ಲ ಜಾಗ್ವಾರ್ ಒಂದು ಚಿತ್ರೀಕರಣದ ವೇಳೆ, ದಟ್ ಈಸ್ ಸಮಥಿಂಗ್ ವಿಚ್ ಮೈ ಫಾದರ್ ಗೇಮ್ ಮಿ ಅ ಗಿಫ್ಟ್, ಅವರ ಒಂದು ಟೈಮು. ಸೊ ಹಾಗಾಗಿ ಎಸ್, ಜಾಗ್ವಾರು ಕೂಡ ತುಂಬ ಚೆನ್ನಾಗಿತ್ತು. ನನ್ನ ಮನಸ್ಸಿಗೆ ಯಾವತ್ತೂ ಹತ್ತಿರವಾಗಿ ಉಳಿಯುತ್ತೆ ಒಂದು ಸಿನಿಮಾ. ಬಟ್ ಈ ಒಂದು ಸಿನಿಮಾ ವಿಶೇಷವಾಗಿ ನಮ್ಮ ತಂದೆಯವರು ಏನೋ ಚಂದ್ರಶೇಖರಿ, ಸೂರ್ಯವಂಶ ಅಂತ ಒಂದು ಸಿನಿಮಾಗಳೇನು ಕೊಟ್ಟಿದ್ರು, ಸೊ ಅದೇ ಒಂದು ಲೈನ್ನ ಇಟ್ಕೊಂಡು ಅಂದರೆ ಸಮಥಿಂಗ್ ಆನ್ ದಟ್ ಸಾರ್ಟ್ ಈ ಒಂದು ಕತೆ ಹುಟ್ಟಿದ್ದು. ಸೊ ಅಲ್ಲಿಂದ ಇವತ್ತು ಇಲ್ಲಿಗೆ ರೀಚ್ ಆಗಿದೆ. ಸೊ ಜನ ಎಲ್ಲ ನೋಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್. ನೋಡ ಸರ್, ನಾನು ಇವಾಗಲೇ ಹೇಳಿದ್ನಲ್ಲ, ತುಂಬ ಕನ್ಫ್ಯೂಷನ್ಸ್ ಇದೆ. ಯಾಕಂದರೆ ಯೂಶ್ವಲಿ ಒಂದು ಸಕ್ಸಸ್ ಆದಮೇಲೆ ನೆಕ್ಸ್ಟು ಯಾವ ಕತೆ ಆಯ್ಕೆ ಮಾಡಬೇಕು ಅನ್ನೋದು ಯೂಶ್ವಲಿ ಎಂಥವ್ರಿಗಾದ್ರೂ ಒಂದು ಒಳಗಡೆ ಒಂದು ಆತಂಕ ಇರುತ್ತೆ. ಎಸ್, ಯೋಚನೆ ಮಾಡಿ ತೀರ್ಮಾನ ತೊಗೊತೀನಿ ನೀಟಾಗಿ. ರಿಯಲ್ ಲೈಫ್ ಕಲ್ಯಾಣದ ಕಥೆ ಆಯ್ತು, ಅದು ಶುರುವಾದಾಗಿಂದ ರಿಯಲ್ ಲೈಫ್ ಕಲ್ಯಾಣ ಯಾಕೆ ಗುರು ಬರ್ತಾ ಇದ್ದೀರಾ? ನೋಡೋಣ, ಎಲ್ಲ ಹಣೆ ಬರ ಯಾವಾಗ ಆಗ್ಬೇಕು ಅವಾಗ ಆಗುತ್ತೆ ಅಷ್ಟೇ. ನೋಡಿ, ನನ್ನ ಕತೆ ವಿಚಾರದಲ್ಲಿ ಇವತ್ತು ಪ್ರತಿಯೊಂದು ವರ್ಗದ ಜನತೆಗೂ ರೀಚ್ ಆಗಬೇಕು ಅಂತ ಸಿನಿಮಾ ಮಾಡ್ತಾಯಿದ್ದೀನಿ. ಕೇವಲ ಮಾಸಸ್ಗೊಂದೇ ಅಲ್ಲ, ಅಥವಾ ಬರೀ ಫ್ಯಾಮ್ಲೀಸ್ಗೊಂದೇ ಅಲ್ಲ, ಅಥವಾ ಮಕ್ಕಳಿಗೊಂದೇ ಅಲ್ಲ, ಪ್ರತಿಯೊಬ್ಬರು ಕೂತು ಸಿನಿಮಾ ನೋಡಬೇಕು. ಸೊ ದಟ್ ಈಸ್ ವಾಟ್ ಮೈ ಇಂಟೆನ್ಷನ್ ಇಸ್. ಸೊ ಎಸ್, ನೋಡೋಣ, ಕತೆ ನೆಕ್ಸ್ಟ್ ಹೇಳ್ತೀನಿ. ಮಾಡಾಯ್ತಲ್ಲಮ್ಮ ಆಲ್ರೆಡಿ. ಆ್ಯಕ್ಚುಲಿ ಅದು 2ನೇದು ರಿಲೀಸ್ ಆಗಬೇಕಾಗಿತ್ತು, ಈಗ 3ನೇದು ಆಗ್ತಾ ಇದೆ, ಕುರುಕ್ಷೇತ್ರ ರಿಲೀಸ್ ಮಾಡಿಬಿಟ್ನಲ್ಲ ಮಲ್ಟಿ ಸ್ಟಾರ್. ಎಸ್ ಎಸ್. ತೆಲುಗು ಮೂವಿಗೆ ಅಂದ್ರೆ ಅಷ್ಟು ರಿಚ್ ಆಗಿದೆ ಅನ್ನುವಂತ ರಿವ್ಯೂ ಅನ್ನ ಕೊಡ್ತಾ ಇದ್ದಾರೆ. ಸೊ ತೆಲುಗುಗೆ ಏನಾದರೂ ಸಿನಿಮಾ ರೀಮೇಕ್ ಆಗುತ್ತಾ? ರೀಮೇಕ್ ಆಗಲ್ಲ. ಅಂದರೆ ಬಹುಶಃ ನಾನು ಡಬ್ ಮಾಡಿ ಅಲ್ಲಿ ರಿಲೀಸ್ ಮಾಡುವಂಥ ಸಾಧ್ಯತೆಗಳು ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಂದರೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಕೂಡ ಏನು ಹೇಳಿದ್ರು, ನಮ್ಮ ಕನ್ನಡ ಇವತ್ತು ನಾವೇನು ಕನ್ನಡದಲ್ಲಿ ಮಾಡಿದ್ದೀವಿ, ಇದನ್ನೇ ಒಂದು 30 ಸ್ಕ್ರೀನ್ಸಲ್ಲಿ ರಿಲೀಸ್ ಮಾಡೋಣ ಅಂತ ಹೇಳಿದ್ರು ಇವಾಗ ತಾನೇ ತಮಗೆ. ಸೊ ಬಹುಶಃ ಅದಕ್ಕೆ ಸ್ಟಿಕ್ ಆನ್ ಆಗ್ತೀನಿ ನಾನು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಇವತ್ತು ನಾವು ಇಡೀ ಸೌತ್ ಇಂಡಸ್ಟ್ರಿಗೆ ರಿಲೀಸ್ ಮಾಡಬೇಕು ಅಂತ ಆದಾಗ ಯಾವ್ದಾದ್ರು ಸಿನಿಮಾ ಕತೆ ತುಂಬ ಯೂನಿವರ್ಸಲ್ ಆಗಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ವಾಟ್ ಐ ಬಿಲೀವ್ ಇನ್. ಸೊ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಯೂನಿವರ್ಸಲ್ ಕತೆನ. ಲೈಕಾ ಅನ್ನೋ ಪ್ರೊಡಕ್ಷನ್ ತಮಿಳಿನಲ್ಲಿ 600 ಕೋಟಿ 500 ಕೋಟಿ ಖರ್ಚು ಮಾಡಿದಾಗ ನಮಗೂ ಬರಬೇಕು, ನಮ್ಮ ಕನ್ನಡಕ್ಕೂ ಬರಬೇಕು ಅಂತ ಹೇಳ್ತಾರೆ. ಅವ್ರನ್ನ ಕರ್ಕೊಬರ್ತಾ ಇದ್ದೀರಿ, ಯಾವ ಥರ ಸಿನಿಮಾ ಬರ್ತಿದ್ದೀರಿ, ಏನು ಕತೆ? ಎಲ್ಲ ನೋಡೋಣ, ಬಂದು ಮೀಟ್ ಮಾಡ್ಕೊಂಡು ಹೋದರು. ಇನ್ಫ್ಯಾಕ್ಟ್ ಟ್ರೇಲರ್ ಲಾಂಚಲ್ಲೂ ಕೂಡ ಅನೌನ್ಸ್ ಮಾಡಿದ್ರು ಸಿನಿಮಾ ಮಾಡ್ತೀನಿ ನನಗೋಸ್ಕರ ಅಂತ. ಸುಭಾಷ್ ಅವರೇ ಬಂದಿದ್ದರು, ಓನರು. ಐ ಮೀನ್ ಅವ್ರ ಜೊತೆ ಅಸೋಸಿಯೇಟ್ ಆಗಲಿಕ್ಕೆ ಐ ಆಮ್ ವೆರಿ ಹ್ಯಾಪಿ. ಐ ಮೀನ್ ಟುಡೇಸ್ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸಸ್ ಸೌತಲ್ಲಿ. ಸೊ ಎಸ್, ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್. ಸೊ ಒಂದು ವೇಳೆ ಆ ಸಂಸ್ಥೆ ಸಿನಿಮಾ ಮಾಡಿದ್ರೆ ಸರ್, ಈಗ ತಮಿಳಲ್ಲಿ ಮಾಡ್ತೀರಲ್ಲ ಕನ್ನಡದಲ್ಲಿ ಮಾಡಿ ಬೇರೆ ಲ್ಯಾಂಗ್ವೇಜಿಗೆ ಡಬ್ ಆಗ್ಬೋದು ಆ ಸಿನಿಮಾ? ಪ್ರೊಡಕ್ಷನ್ ಹೌಸ್ ಅವ್ರದ್ದು ಸರ್, ಅವರೇ ಹೇಳಬೇಕು ಇದಕ್ಕೆ ಉತ್ತರ. ಬಹುಶಃ 4 ಲ್ಯಾಂಗ್ವೇಜಲ್ಲೂ ಮಾಡ್ತಾರೆ ಸರ್ ಸೌತಲ್ಲಿ. ಸೊ ಯೂಶ್ವಲಿ ಅವ್ರು 4 ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ. ಸೊ ಇದು ಕೂಡ 4 ಲ್ಯಾಂಗ್ವೇಜಲ್ಲೇ ಮಾಡ್ತಾರೆ. ಸರ್, ಇಟ್ ಈಸ್ ವೆರಿ ವೆರಿ ಪ್ರೀಮಚ್ಯೂರ್. ಡೇಟ್ಸ್ ಫೈನಲೈಸ್ ಆಗಿದೆ ಅಷ್ಟೇ, ಬಟ್ ಕತೆ ಅವರೇ ಡೈರೆಕ್ಟಿಂಗ್ ಯಾವುದೂ ಆಗಿಲ್ಲ. ಸರ್, ಸಿನಿಮಾದ ಕತೆ ಮಾಡಬೇಕಾದ್ರೆ ನೀವು ಕೂಡ ಕೈ ಜೋಡಿಸಿದ್ರಿ, ನಾನು ಕೂಡ ಅದರಲ್ಲಿದ್ದೆ ಅಂತ ಹೇಳಿ. ಸೊ ಯಾವ ರೀತಿ ಇನ್ಪುಟ್ಸ್ ಅನ್ನ ತಗೊಳ್ತಾ ಇದ್ರಿ ಈ ಸಿನಿಮಾದ ಕಥೆಯನ್ನ ಮಾಡಬೇಕಾದ್ರೆ, ಅಥವಾ ಬೇರೆ ಸಿನಿಮಾದ ಯಾವ್ದಾದ್ರು ಸ್ಫೂರ್ತಿಯನ್ನಾಗಿ ತಗೊಂಡು ಆ ಥರ ಏನಾದರೂ ಮಾಡಿದ್ರೆ? ಅಲ್ಲ, ಡೆಫಿನೆಟ್ಲಿ ನಾವು ಸ್ಟಾರ್ಟಿಂಗಿಂದನೂ ಹೇಳ್ಕೊ ಬರ್ತಾ ಇದ್ವಿ. ಐ ಮೀನ್ ಮುಚ್ಚುಮರೆ ಏನಿಲ್ಲ. ಈ ಒಂದು ಕತೆ ಬಂದು ಎಷ್ಟೋ ಹಲವಾರು ಕತೆಗಳ ಒಂದು ಹಲವಾರು ಸಿನಿಮಾಗಳ ಇನ್ಸ್ಪಿರೇಷನ್ ಅಂತ ಹೇಳ್ಕೊ ಬರ್ತಾ ಇದ್ವಿ. ಖಂಡಿತವಾಗ್ಲೂ ಮುಚ್ಚುಮರೆ ಮಾಡಿಲ್ಲ ನಾವು ಅವತ್ತಿಂದನೂ. ಸೊ ಎಸ್, ಇವತ್ತು ಯಾವುದೇ ಒಂದು ಕತೆ ಆಯ್ಕೆ ಮಾಡಬೇಕಾದ್ರೂ ಎಲ್ಲರೂ ದೇ ವುಡ್ ಹ್ಯಾವ್ ಬೀನ್ ಇನ್ಸ್ಪೈರ್ಡ್ ಫ್ರಮ್ ಸಮ್ ಮೂವಿ ಆರ್ ದ ಅದರ್. ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನಿಮ್ಗೆ ಅನಿಸ್ಬೋದು. ಯಾವುದೇ ಸಿನಿಮಾ ನೋಡಿದ್ರು ನಿಮಗೆ ಕತೆಗಳೇ ಇಲ್ಲಮ್ಮ. ಆ್ಯಕ್ಚುಲಿ ಟು ಬಿ ಆನೆಸ್ಟ್, ಒಂದು 7-8 ಕತೆಗಳಿರ್ಬೇಕು. ಇಟ್ ಎವ್ರಿಥಿಂಗ್ ರಿವಾಲ್ವ್ಸ್ ಅರೌಂಡ್ ದಟ್ಸ್ ಅಬೌಟ್ ಇಟ್. ಇನ್ನೇನು ನೀವು ಹೊಸದಾಗಿ ಏನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲೇ ಸ್ವಲ್ಪ ಸ್ಕ್ರೀನ್ ಪ್ಲೇ ಅದು ಇದು ವ್ಯತ್ಯಾಸಗಳಾಗುತ್ತೆ. ನಿಜ 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 ನಿಜ. ಇಟ್ಸ್ ಟು ಅರ್ಲಿ. ಡೆಫಿನೆಟ್ಲಿ ಕನಸಿದೆ.
ಯಾಕಂದರೆ ಬಹುಶಃ ಈಗ ಆಲ್ರೆಡಿ ನಾನು ರೆಗ್ಯುಲರ್ ಕಮರ್ಷಿಯಲ್ ಸ್ಕ್ರಿಪ್ಟ್ಸ್ ಮಾಡಿದ್ರೇ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಜನ. ಬಹುಶಃ ನನ್ನ ತಾತ ಅವರ ಬಯೋಪಿಕ್ ಮಾಡಿದ್ರೆ ಇನ್ನೂ ಹೇಟ್ರೆಡ್ನೇ ಸ್ಟಾರ್ಟ್ ಆಗ್ಬೋದು ನನ್ನ ಮೇಲೆ. ಸೊ ನೋಡೋಣ, ಐ ವಿಲ್ ಥಿಂಕ್ ಅಬೌಟ್ ಇಟ್. ಸ್ವಲ್ಪ ದಿನ ಸುದ್ದಿ ಇತ್ತು ಕುಮಾರಸ್ವಾಮಿ ಸರ್ದು ಸಿನಿಮಾ ಬರುತ್ತೆ, ಅವ್ರ ಜೀವನ ಚರಿತ್ರೆ ಬೇರೆಯವ್ರು ಮಾಡ್ತಾರೆ ಅಂತ ಸುದ್ದಿ ಇತ್ತು, ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಬಹುಶಃ ಅದು ಹಂಗೆ ನಿಂತೋಯ್ತೇನೋ, ನನಗೆ ಗೊತ್ತಿಲ್ಲ. ಅದರಲ್ಲಿ ನಾನು ಇನ್ವಾಲ್ವ್ ಇರಲಿಲ್ಲ. ಐ ಡೋಂಟ್ ನೋ ಅಬೌಟ್ ಇಟ್, ಐ ಆಮ್ ಸಾರಿ. ಸಿನಿಮಾ ರೈತರಿಗೆ ಡೆಡಿಕೇಟ್ ಮಾಡಿರುವಂಥದ್ದು. ಸೊ ರೈತರಿಗೆ ಏನಾದರೂ ಸ್ಪೆಷಲ್ ಇದಲ್ಲ ಆ ಥರ ಏನು ಯೋಚನೆ ಮಾಡಿಲ್ಲ ಇನ್ನು. ಎಸ್, ರೈತರಿಗೋಸ್ಕರ ಡೆಡಿಕೇಟ್ ಮಾಡಿದ್ವಿ. ಒಂದಷ್ಟು ಸೋಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಕಮರ್ಷಿಯಲ್ ಸಿನಿಮಾ ಒಂದು ಭಾಗ, ಆದರೆ ಎಲ್ಲ ಒಂದು ಕಡೆ ನಮಗೊಂದು ಜವಾಬ್ದಾರಿ ಇದೆ. ಸೊ ಎಸ್, ಸಮಾಜದಲ್ಲಿ ನಮ್ಮ ಕಡೆಯಿಂದ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ಇವತ್ತು ಚಿತ್ರರಂಗದಲ್ಲಿದ್ದೀನಿ. ಸೊ ಇದನ್ನು ಮುಂದುವರಿಸ್ತೀನಿ.